ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಸೊಪ್ಪು, ಫ್ರೆಶ್ ಆಗಿರೋ ಸೊಪ್ಪು, ನಮ್ಮ ಹೊಲದಲ್ಲಿ ಚೆಲ್ಲಿಟ್ಕೊಂಡಿರೋಂತಹ ಸೊಪ್ಪನ್ನ ಕಿತ್ಕೊಂಡು ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ನುಗ್ಗೆ ಸೊಪ್ಪು ಅದೆಲ್ಲ ಇತ್ತಲ್ಲ, ಅದೆಲ್ಲ ನೋಡಿ ಎಳೆದು ಮಾತ್ರನೇ ಹಾಕಿ, ಬಲ್ತಿರೋದೆಲ್ಲ ಹಾಕಿಲ್ಲ ನಾನು. ಬರೀ ಎಳೆದು ಮಾತ್ರ ಹಾಕಿ, ಒಂದೇ ಒಂದು ಹೀರೆಕಾಯಿ ಇತ್ತಲ್ಲ ಅದನ್ನು ಕೂಡ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಆ ಬಸ್ಸಾರು ಮಾಡಿರೋದೇನು ವಿಡಿಯೋ ಹಾಕಿಲ್ಲ, ಬರೀ ಸೊಪ್ಪು ಸೋಸಿರೋದು ಮಾತ್ರ, ಅಂದರೆ ಫ್ರೆಶ್ ಆಗಿರೋ ಸೊಪ್ಪು ಅಂತ ತೋರಿಸೋದಕ್ಕೆ ಮಾತ್ರ ವಿಡಿಯೋನ ಹಾಕಿದ್ದೀನಿ. ನನ್ನ ಮಕ್ಕಳು ಕೂಡ ನುಗ್ಗೆ ಸೊಪ್ಪು ಮತ್ತು ಅದನ್ನೆಲ್ಲ ಪಾಪ ಕಟ್ ಮಾಡಿ ಕೊಡ್ತಾಯಿದ್ರು ನನಗೆ ತುಂಬ ಚೆನ್ನಾಗಿ. ನಿಜವಾಗ್ಲೂ ನನಗಂತೂ ಖುಷಿ ಆಯಿತು, ನನ್ನ ಮಕ್ಕಳು ಇಷ್ಟು ಹೆಲ್ಪ್ ಮಾಡ್ತಿದ್ದಾರಲ್ಲ ಅಂತ. ಅವರು ಯಾವುದೇ ವಿಷಯ ಹೆಲ್ಪ್ ಮಾಡಿದ್ರು ಕೂಡ, ಮಕ್ಕಳಿಗೆ ಏನೇ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅವರು ಮಾಡ್ತಿದ್ದನ್ನ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆ ಪುಟ್ಟ ಪುಟ್ಟ ಕೈಯಲ್ಲಿ ಮಾಡೋ ಅಂತಹ ಕೆಲಸಗಳು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ನೋಡ್ತಾ ಇದ್ದೆ, ಅವರು ಹಂಗೆ ನೀಟಾಗಿ ಎಷ್ಟು ಚೆನ್ನಾಗಿ ಸೊಪ್ಪನ್ನ ಸೋಸಿ ನೀಟ್ ಮಾಡಿ ಇಕ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಅಮ್ಮಂದಿರಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ, ಮಕ್ಳು ಏನಾರು ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ರೆ ನಮಗೆ. ಮತ್ತು ಸ್ವಲ್ಪ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗೋದಿತ್ತು, ಅಂದರೆ ಅವರು ಅಡುಗೆ ಮಾಡಿದರು, ನಮ್ಮನ್ನು ಕೂಡ ಕರೆದಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದು. ಹೋಗೋದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ವಿಡಿಯೋನ ಹಾಕಿದ್ದೆ. ಬನ್ನಿ ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಇರುವಂತಹ ಮುಂದುಗಡೆ ಸೈಟ್. ಅಂದರೆ ಆ ಸೈಟಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಬಿಟ್ಟಿತ್ತು, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೋಸ್ಕರ ಅದು ಬಿಟ್ಟಿತ್ತಲ್ಲ, ನಮ್ಮ ಮನೆಯವ್ರು ನೋಡಿದ್ರು, ನಾವು ಕೂಡ ನೋಡಿಲ್ಲ, ಅಲ್ಲಿರೋ ನಮ್ಮ ದೊಡ್ಡಮ್ಮವರು ಕೂಡ ನೋಡಿರಲಿಲ್ಲ. ಅದನ್ನು ನೋಡಿದ್ರು, ಅದನ್ನು ಕಿತ್ಕೊಂಬಂದರು. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಫಸ್ಟ್ ತಿನ್ಬೇಕಾದ್ರೆ ಹುಳಿ ಇರುತ್ತೆ, ಆಮೇಲೆ ತಿಂತ ಅದು ಸ್ವೀಟ್ ಆಗುತ್ತೆ. ಅದೇ ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಎಲ್ಲ ಒಳ್ಳೆಯದು. ಮತ್ತು ಅದನ್ನು ಕೂದಲಿಗೆ, ಅದನ್ನು ಹೇರಾಗಿ, ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಅದನ್ನು ಹಚ್ಕೊಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಯಾವಾಗಾದರೂ, ಈಗ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿರಲಿಲ್ಲ ನನಗೆ, ಅದಕ್ಕೆ ಹೇರ್ ರೆಮಿಡಿಗೆ ನಾನು ಅದನ್ನು ಹಾಕಿರಲಿಲ್ಲ. ಇನ್ಮೇಲೆ ಇವಾಗ ನೋಡ್ಕೊಂಡಿದ್ದೀನಲ್ಲ, ಒಂದು 4-5 ಸಿಕ್ಕಿದ್ರೆ ಅದನ್ನು ಹಾಕಿ ಹೆಂಗೆ ಕಾಯಿಸಿ ಎಣ್ಣೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಅಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಒಂದು ಮನೆ ಕಟ್ತಾಯಿದ್ರು, ಅಂದರೆ ಅವರೇ ಮನೆ ಕಟ್ತಾರೆ ನಮ್ಮ ದೊಡ್ಡಮ್ಮವರು. ಅದನ್ನು ಸ್ವಲ್ಪ ಆಗಲೇ ಮುಕ್ಕಾಲು ಭಾಗ ಫಿನಿಶ್ ಆಗೈತೆ. ಅದನ್ನು ಅವರು ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ನಾನು ಒಂದು ಸತಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ, 2 ರೂಮು, ಒಂದು ಬಸ್ಲು ಮನೆ, ಫಸ್ಟಿಂದ ತೋರಿಸಿದ್ದೀನಲ್ಲ, ಒಂದು ಬಸ್ಲು ಮನೆ, ಒಂದು ಅಡುಗೆ ಮನೆ, 2 ರೂಮ್ ಮಾಡೋಸವ್ರೆ. ಇದು ಅಡುಗೆ ಮನೆ. ಆಮೇಲೆ ಮಧ್ಯದಲ್ಲಿ ಒಂದು ದೇವ್ರ ಮನೆ ಐತೆ, ಅದನ್ನು ಕೂಡ ತೋರಿಸ್ತೀನಿ. ಇದು ಎಲ್ಲ ಅಡುಗೆ ಮನೆ ಹತ್ರ ಒಂದು ದೊಡ್ಡದಾಗಿ ಕಿಟಕಿ ಇಟ್ಕೊಂಡವ್ರೆ. ಮತ್ತು ಇಲ್ಲಿ ಗ್ಯಾಸ್ ಇಟ್ಕೊಳೋಂಥವೆಲ್ಲ ಡಿಸೈನ್ಸ್ ಮಾಡಿಸವ್ರೆ, ತುಂಬ ಚೆನ್ನಾಗಿತ್ತು ಟೈಲ್ಸಲ್ಲಿ. ಆಮೇಲೆ ಇದು ಶೆಲ್ಫು ಗೊತ್ತೇ ಇರುತ್ತೆ. ಆಮೇಲೆ ಕೆಳಗಡೆ ಅದೇನಾದರೂ ಪಾತ್ರೆ ಸಾಮಾನು ಇಟ್ಕೋಬೋದು, ಅಥವಾ ನೀರು ಅದು ಇದು ಇಟ್ಕೊಳೋದಕ್ಕೆ, ಇಲ್ಲಿ ಎಲ್ಲ ಸಾಂಬಾರು ಡಬ್ಬಿ ಅದು ಇದು ಇಟ್ಕೊಳೋದಕ್ಕೆ ಅಂತ ಮಾಡಿಸವ್ರೆ. ಅಂದರೆ ಸಾಂಬಾರು ಪೌಡರ್ದು ಡಬ್ಬಿ ಎಲ್ಲ ಇಟ್ಕೊಳೋದಕ್ಕೆ ಅಂತ. ಇದು ದೇವ್ರ ಮನೆ, ಚಿಕ್ಕದಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರ್ತಿದ್ದಂಗೆ ಒಂದು ಹಾಲು ನೋಡಿ, ಆ ಕಡೆ ಬಸ್ಲು ಮನೆ, ಆ ಕಡೆ 2 ರೂಮು, ಒಂದು ದೇವ್ರ ಮನೆ. ಅದಾದಮೇಲೆ ಸ್ವಲ್ಪ ಪ್ಯಾಸೇಜ್, ಅಂದರೆ ಆ ಕಡೆ ಒಂದು ಗೇಟ್ ಮಾಡಿಸವ್ರೆ. ಆ ಕಡೆಯಿಂದ ಬೇಕಾದರೂ ಓಡಾಡ್ಬೋದು, ಈ ಕಡೆಯಿಂದ ಬೇಕಿದ್ರೂ ಓಡಾಡ್ಬೋದು. ಅಲ್ಲೇ ಒಂದು ಗೇಟು, ಇಲ್ಲೆಲ್ಲ ಜಾಗ ಇತ್ತಲ್ಲ, ಅಲ್ಲೆಲ್ಲ ಇದು ಮೆಟ್ಲಿಗೆ ಅದನ್ನು ಕಂಬಿ ಹಾಕ್ಸಿ ಬಿಟ್ಟವ್ರೆ, ಅಂದರೆ ಏನಾದರೂ ಇಟ್ಕೊಳೋದಕ್ಕೆ ಅಂತ. ಆಮೇಲೆ ಇಲ್ಲೆಲ್ಲ ಗ್ಯಾಪ್ ಇತ್ತಲ್ಲ, ಅದನ್ನೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಇವಾಗ ಮೇಲ್ಗಡೆ ಏನೇನಿದೆ ಅಂತ. ಮೇಲ್ಗಡೆ ಏನೂ ಇಲ್ಲ ಅಷ್ಟಾಗಿ, ಅಂದರೆ ಒಂದು ರೂಮ್ ಐತೆ, ಒಂದು ಚಿಕ್ಕದಾಗಿರುವಂತಹ ಒಂದು ರೂಮು, ಮತ್ತು ಬಟ್ಟೆ ಒಗೆಯೋದಕ್ಕೆ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ದಾರೆ ನಮ್ಮ ದೊಡ್ಡಮ್ಮವರು. ಮತ್ತು ಒಂದು ಬಾತ್ರೂಮ್ ಐತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನು ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಪೂರ್ತಿ ಖಾಲಿಯಾಗೈತೆ. ಅಂದರೆ ಅಲ್ಲೊಂದು ಚಿಕ್ಕದಾಗಿ ಒಂದು ರೂಮ್ ಕಟ್ಸವ್ರೆ. ಅಂದರೆ ಆ ಕಡೆ ರೂಮ್ ಎಷ್ಟಾಯಿತೋ ಕೆಳಗಡೆ ರೂಮ್ ಎಷ್ಟಾಯಿತೋ ಅಷ್ಟೇ, ಮೇಲ್ಗಡೆನೂ ಅಷ್ಟೇ ರೂಮ್ ಐತೆ. ನೋಡಿ, ಇಷ್ಟೇ. ಆಮೇಲೆ ಮೇಲ್ಗಡೆ ಟ್ಯಾಂಕ್ ಇಕ್ಸೋದಕ್ಕೆ ಅಂತ ಈ ಥರ ಮೇಲ್ಗಡೆ ಮಾಡಿಸವ್ರೆ. ಅದನ್ನು ಕೂಡ